ಕೊಡಲಿ ಕಾವು ಮರಕ್ಕೆ ಮೃತ್ಯು ಎಂಬಂತೆ ಮಾಡಿದೆಯ ನನ್ನ ನೀನು ತಂದು ಅಳತೆ ಇಲ್ಲದ ನಿನ್ನ ಮಾಯಾ ಅರಿತವರಾರು ಹೇಳಯ್ಯ ಅರಿತವರಾರೋ ಹೇಳಯ್ಯ. ಹೋಗಲಾರೆ ನಾನು ಹಲಗುರಿಗೆ ಮನ್ನಿಸೆನ್ನ ನೀವು ಧರ್ಮಗುರುವೇ. ಹೋಗಲಾರೆ ನಾನು ಹಲಗುರಿಗೆ ಮನ್ನಿಸೆನ್ನ ನೀವು ಧರ್ಮಗುರುವೇ. ನಿನ್ನ ನಂಬಿ ನಾ ಬದುಕಿರುವೆ ಕಾಯೋ ನನ್ನನು. ನಿನ್ನ ನಂಬಿ ನಾ ಬದುಕಿರುವೆ ಕಾಯೋ ನನ್ನನು. ನೀನು ಕೈಯ ಬಿಟ್ಟರೆ ಉಳಿಯನು ನಾನು ಸ್ವಾಮಿ ಉಳಿಯನು ನಾನು. ಗುರುದೇವಾ ನಾ ಹೋಗಲಾರೆ. ಸಾಧು ಶರಣರು ಹಲಗುರಿಗೋಗಿ ಒಬ್ಬರು ಬರಲಿಲ್ಲ ಹಿಂತಿರುಗಿ. ಬಿರುದು ಬಿಕ್ಕವ ನೋಡಿ ಜರಿದು ನಗುವರಲ್ಲ. ದೇವರು ಎಂದರೆ ಭಯವಿಲ್ಲ ದಯೆ ಧರ್ಮವಿಲ್ಲದ ಮಾನವರು. ನಾವೇ ದೇವರು ಎನ್ನುವರು. ಊರಿನ ಸುತ್ತ ಮಾರಿಯ ಕಾವಲು ಅಲ್ಲಿಗೆ ಹೇಗೋಗಲಿ ನಾನು ಅಲ್ಲಿಗೆ ಹೇಗೋಗಲಿ. ಹೋಗಲಾರೆ ನಾನು ಹಲಗುರಿಗೆ ಮನ್ನಿಸೆನ್ನ ನೀವು ಧರ್ಮಗುರುವೇ. ಗುರುದೇವಾ ನಾ ಹೋಗಲಾರೆ. ಗುರು ಮಾತ ಧಿಕ್ಕರಿಸಿದ ಮೂರ್ಖನೇ ಕೇಳು, ಮಠದಲ್ಲಿ ಜಾಗವು ನಿನಗಿಲ್ಲವೆಂದು. ನಾನಿನ್ನ ಗುರುವಲ್ಲ, ನೀ ಶಿಷ್ಯನೂ ಅಲ್ಲ. ಕಟ್ಟಿದ ಮಣಿ ಕಳಚಿ ಕೊಟ್ಟ ಜೋಳಿಗೆ ಮಡಗಿ ಮಠ ಬಿಟ್ಟು ತೊಲಗೋ ಆಚೆ ನೀನು. ಮನೆಗೆ ಮರಿಯ ಕೂಡಿ ನನ್ನ ತಪ್ಪಲಿ ಮಾಡಿ ಹೋಗು ಎನ್ನುವೆಯ ಗುರುದೇವಾ. ಸುತ್ತೇಳು ಲೋಕದ ಭಕ್ತರನ್ನೆಲ್ಲ ಒಕ್ಕಲು ಮಾಡಿ ನಾ ತರುವೆ. ಹೋಗು ಎನ್ನದಿರಿ ಹಲಗುರಿಗೆ. ಕಾಡಿಬೇಡಿದರೂ ಕರುಣೆ ಬಾರದೆ. ತಂದೆ ರಾಜಪ್ಪಾಜಿ ತಾಯಿ ದೊಡ್ಡಮ್ಮ
ಇಡಲಿ ಗುರುವೇ ಯಾರಲ್ಲಿ ಮೊರೆ ಇಡಲಿ ಹೋಗಲಾರೆ ನಾನು ಹಲಗುರಿಗೆ ಮನ್ನಿಸೆನ್ನ ನೀವು ಧರ್ಮಗುರುವೇ ಗುರುದೇವಾ ಯಾರಿಗೂ ಬೇಡದ ಪಾಪಿಯ ಜನ್ಮ ಏಕಿರಬೇಕು ಮಠದಲ್ಲಿ ತಬ್ಬಲಿ ಕಂದನ ಒಬ್ಬನೇ ಕಳುಹಿಸಿ ಮರೆತಿರಬೇಡಿ ನೀವಿಲ್ಲಿ ಪ್ರಾಣ ಹೋದರೆ ಹಲಗೂರಲ್ಲಿ ಉಳಿದರೆ ನಾವೊಪ್ಪಣಪುರದಲ್ಲಿ ಕಾಪಾಡೋ 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 ಹೋಗಲಾರೆ ನಾನು ಹಲಗುರಿಗೆ. ನಮ್ಮ ವಾದ್ಯ ವೃಂದದವ್ರಿಗೂ ಬರಲಿ ಜೋರಾದ ಚಪ್ಪಾಳೆ. ನವೀನ್ ಕುಮಾರ್ ಜಿ ಜಿ ಹೇಳಿ ಮೇಡಮ್. ಸ್ಮೈಲ್ ಮಾಡ್ಬೋದು, ಪರವಾಗಿಲ್ಲ. ಇವಾಗ ಅವ್ರು ಫುಲ್ ಯಾವಾಗಲೂ ಸೀರಿಯಸ್ ಆಗಿರ್ತಾರೆ. ನಾನು ಹಿಂದಿನ ಸಂಚಿಕೆಯಲ್ಲಿ ನಮ್ಮ ಶಿವನ್ ಕೇಳಿದ ಪ್ರಶ್ನೆನೇ ನಾನು ನಿಮಗೆ ಕೇಳ್ತೀನಿ. ನೀವು ಆಲ್ರೆಡಿ ಇವಾಗ ಸೆಮಿಫೈನಲ್ಲೇ ರೀಚ್ ಆಗಿದ್ದೀರಿ, ಕಂಗ್ರ್ಯಾಚುಲೇಷನ್ಸ್. ನಿಮಗೆ ನೀವು 100ಕ್ಕೆ ಮಾರ್ಕ್ಸ್ ಕೊಟ್ಕೊಳ್ಳೋಗಿದ್ರೆ ಎಷ್ಟು ಕೊಟ್ಕೊಳ್ತೀರಿ ಇದುವರೆಗೂ ಹಾಡಿರೋದಕ್ಕೆ, ಅಥವಾ ಇವತ್ತಿನ ಸಂಚಿಕೆದು? ಸುಮ್ಮನೆ ಹಾಗೆ. ಅವ್ರು ಹಾಡಿರೋ ಹಾಡು ಅವ್ರಿಗೆ ಇಷ್ಟನೇ ಆಗುತ್ತೆ, ಬಟ್ ಬೇರೆಯವ್ರ ಕಷ್ಟ ಆಗಿರುತ್ತೆ, ಅದು ನಮಗೆ ಗೊತ್ತಾಗಲ್ವಲ್ಲ. ಸುಮ್ಮನೆ ಹಾಗೆ ಹೋಗ್ಲಿ. ನೀವು ಹಾಡಿರೋ ಹಾಡು ನಿಮಗೆ ಇಷ್ಟ ಆಗಿರೋದಕ್ಕೆ ನೀವು ಎಷ್ಟು ಮಾರ್ಕ್ಸ್ ಕೊಟ್ಕೋತೀರಿ? ಅದಕ್ಕೆ ನಾನು ನಿಮ್ಮನ್ನೇ ಕೇಳ್ತಾ ಇರೋದು. ನಾನು 95 ಭಾಗ ನನಗೆ ಒಪ್ಪಿದೆ. ಓಕೆ, ಹಾಗೆ. ಓಕೆ, ಅರ್ಚನಾ ಮ್ಯಾಮ್. ಭಾವನೆ ಅದ್ಭುತವಾಗಿತ್ತು, ಆದರೆ ಇವತ್ತು ಸುಮಾರು ಕಡೆ ಶಾರ್ಪ್ ಹಾಡಿದ್ರಿ. ಎಸ್ಪೆಷಲಿ ಆ ಆಲಾಪ ಹೋಗ್ತಿರಲ್ಲ, ಗುರುದೇವ ನಾ ಅಲ್ಲಿ ಬರ್ತಿರಲ್ಲ, ಅಲ್ಲಿ ಆ ಪ್ರತಿ ಸಲವೂ ಆ ಜಾಗ ಶಾರ್ಪ್ ಆಗ್ತಿತ್ತು. ಗುರುದೇವ ಆಮೇಲೆ ಲಾಸ್ಟಲ್ಲಿ ಪಂಚಮದಲ್ಲಿ ಎಂಡ್ ಮಾಡಿದ್ರಲ್ಲ ಹೈ ಪಿಚ್ಚಲ್ಲಿ, ಅದು ಕೂಡ ಜಾಸ್ತಿನೇ ಹಾಡಿದ್ರಿ, ಶಾರ್ಪ್ ಹಾಡಿದ್ರಿ. ಅದನ್ನು ಬಿಟ್ಟರೆ ಎಷ್ಟು ಕ್ಯೂಟಾಗಿ ಮಧ್ಯದಲ್ಲಿ ಏನೋ ಬೈದ್ರಲ್ಲ ಇವರು, ಅದನ್ನು ಏನೋ ಮುದ್ದು ಮಾಡಿ ರಿಕ್ವೆಸ್ಟ್ ಮಾಡ್ದಂಗಿತ್ತು, ಆಶ್ರಮ ಬಿಟ್ಟು ತೊಲಗು ಅಂತ. ಗುರು ಮಾತ ಧಿಕ್ಕರಿಸಿದ ಮೂರ್ಖನೇ ಕೇಳು, ಮಠದಲ್ಲಿ ಜಾಗವು ನಿನಗಿಲ್ಲವೆಂದು, ನಾನಿನ್ನ ಗುರುವಲ್ಲ ನೀ ಶಿಷ್ಯನೂ ಅಲ್ಲ, ಕಟ್ಟಿದ ಮಣಿ ಕಳಚಿ ಕೊಟ್ಟ ಜೋಳಿಗೆ ಮಡಗಿ ಮಠ ಬಿಟ್ಟು ತೊಲಗೋ ಆಚೆ ನೀನು. ಪಾಪ ಅವರಿಗೆ ಜೋರ್ ಮಾಡೋಕ್ಕೆ ಬರಲ್ಲ ಅನ್ನೋದು ಗೊತ್ತಾಯ್ತು ನನಗೆ. ಅವ್ರದ್ದು ವಾಯ್ಸೂ ಸಾಫ್ಟು, ಅವರು ಅದರಲ್ಲಿ ಡೈಲಾಗ್ಸ್ ಹೇಳಿ ಬೈದ್ರೂ ಅದೂ ಏನೋ ತುಂಬ ಸ್ವೀಟಾಗೆ ಕೇಳಿಸ್ತಾ ಇತ್ತು. ನಿಮ್ಮ ಧ್ವನಿ ಎಷ್ಟು ಸ್ವೀಟ್ ಅಂತ ನಮ್ಮೆಲ್ರಿಗೂ ಗೊತ್ತಾಗಿದೆ. ಸೊ ನೀವು ಬೈಯುವ ಪ್ರಯತ್ನ ಮಾಡಬೇಡಿ, ನಿಮಗೆ ಬೈಯಕ್ಕೆ ಬರಲ್ಲ ಬಿಡಿ. ಆ ಡೈಲಾಗ್ ಹೇಳಿ ಒಂದ್ಸಲಿ. ಗುರುಮಾತ ಧಿಕ್ಕರಿಸ ಮೂರ್ಖನೇ ಕೇಳು, ಮಠದಲ್ಲಿ ಜಾಗವು ನಿನಗಿಲ್ಲವೆಂದು, ನಾನಿನ್ನ ಗುರುವಲ್ಲ ನೀ ಶಿಷ್ಯನೂ ಅಲ್ಲ, ಕಟ್ಟಿದ ಮಣಿ ಕಳಚಿ ಕೊಟ್ಟ ಜೋಳಿಗೆ ಮಡಗಿ ಮಠ ಬಿಟ್ಟು ತೊಲಗೋ ಆಚೆ ನೀನು. ತೊಲಗೋ ಸ್ವಲ್ಪ ಫೋರ್ಸ್ ಬಂತು, ಬೇರೆದೇನಾರ ಬೈದಂಗಿತ್ತ. ಸೋ ಸ್ವೀಟ್, ಅದನ್ನು ಎಷ್ಟು ಸ್ವೀಟಾಗಿ ಹೇಳಿದ್ರಿ ನೀವು. ಹಾಡಿದ್ದೆಲ್ಲ ಚೆನ್ನಾಗಿತ್ತು ಜಿ. ಕೆಲವು ಕಡೆ ಶಾರ್ಪ್ ಹಾಡಿದ್ರಿ, ಅದು ಬಿಟ್ಟರೆ ಬೇರೆ ಏನೂ ಕಂಪ್ಲೇಂಟ್ ಇಲ್ಲ. ಇದು ನನಗೆ ಬಹಳ ನಾನೇ ಎಂಬ ಭಾವ ಅದೇ ಥರ ಕೇಳಿಸ್ತು ನನಗೆ ಅಲ್ವಾ. ಬಹುಶಃ ಅದೇ ಟ್ಯೂನ್. ಚರಣ ಹೇಗೆ ಸ್ವಲ್ಪ ವ್ಯತ್ಯಾಸ ಇತ್ತು ಅಂತ ಕಾಣುತ್ತೆ, ಅದರಿಂದನೇ
ತಗೊಂಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಚೆನ್ನಾಗಿ ಹಾಡಿದ್ರಿ. ನಾವು ಬೂತ್ ಕನ್ನಡಿ ಹಾಕ್ಕೊಂಡು ನೋಡಬೇಕಾಗಿರೋದ್ರಿಂದ ಯಾರೂ ಕೂಡ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡದೇ ಇರೋ ಹಾಗೆ ಹಾಡಿ, ಆಯಿತಾ? ಓಕೆ, ಒಳ್ಳೆಯದಾಗಲಿ ಜಿಜಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ನವೀನ್ ಕುಮಾರ್, ಸರ್ ಇದು ಜನಪದ ಗೀತೆ ಅಲ್ವಾ? ಸರ್ ಮೈಸೂರು ಗುರುರಾಜ್ ಅವ್ರದ್ದು ಸರ್. ಅದೇ ರೀತಿ ಜನಪದ ಗೀತೆ ಇದ್ದರೂ ಸಹ ಇದೆಲ್ಲೋ ಕಾಣದ ಕಡಲಿಗೆ ತಗೊಂಡೋಗುತ್ತಲ್ಲ, ಹಂಗೆ ಮೈಲ್ಡಾಗಿತ್ತು ನಿಮ್ಮ ಗಾಯನ. ಸುತ್ತೇಳು ಲೋಕದ ಭಕ್ತರನೆಲ್ಲ ಒಕ್ಕಲು ಮಾಡಿ ನಾ ತರುವೆ, ಹೋಗು ಎನ್ನದಿರಿ ಹಲಗುರಿಗೆ, ಕಾಡಿಬೇಡಿದರೂ ಕರುಣೆ ಬಾರದೆ. ತುಂಬ ಸುಮಧುರವಾಗಿ ಹಾಡಿದ್ರಿ. ಸಣ್ಣ ಮಿಸ್ಟೇಕ್ಸ್ ಮೇಡಮ್ ಐಡೆಂಟಿಫೈ ಮಾಡಿದ್ದಾರೆ ಸೆಮಿಫೈನಲ್ಗೆ. ತುಂಬ ಚೆನ್ನಾಗಿತ್ತು. ಮೊದಲಿಂದಲೂ ಸಹ ನಿಮ್ಮದು ಕಂಠ ಏಳಿ ಮಾಡಿಸ್ದಾಗಿದೆ ಮೆಲೋಡಿ ಸಾಂಗ್ಸ್ಗೆ. ಶುಭಾಶಯಗಳು ನಿಮಗೆ, ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಈ ಹಾಡು ನಿಮಗೆ ಹೊಸದೇನಲ್ಲ ಹಾಂ ಸರ್. ಅಲ್ವಾ? ಹೋಗಲಾರೆ ಹಲಗುರಿಗೆ ಅನ್ನೋ ಹಾಡು ಮಾದೇಸ್ವಾಮಿನೂ ಹಾಡಿದ್ದಾರೆ, ಮತ್ತು ಅದೇ ಟೈಪ್ ಒಂದು ವರ್ಷನ್ನು ಗುರುರಾಜ್ ಅವರು ಮಾಡಿದ್ದಾರೆ ಅಲ್ವಾ? ಸಾಧ್ಯ ಈ ಥರದ್ದೊಂದು ಟ್ಯೂನನ್ನು ಒಂದು ಚೂರು ಅದರ ಇದನ್ನು ತಗೊಂಡು ಕಾಪಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಅದರ ಪ್ರಭಾವ ಅಲ್ಲಿದೆ ಅಷ್ಟೇ. ನನಗೆ ಈ ಸಾಹಿತ್ಯ ಭಾಳ ಇಷ್ಟ ಆಯಿತು. ಸ್ವಲ್ಪ ಪ್ರಾರಂಭದಲ್ಲಿ ಸ್ವಲ್ಪ ನೀವು ಅದನ್ನು ಕನ್ವಿನ್ಸ್ ಆಗಂಗೆ ಹೇಳಲಿಲ್ವೇನೋ ಅಂತ ಅನಿಸ್ತು ನನಗೆ ಅಲ್ವಾ? ಪ್ರಾರಂಭದ ಸಾಕಿ ಮಾತ್ರ ಹಾಡಿ ಅದೆಷ್ಟು ಚೆನ್ನಾಗಿತ್ತು ಗೊತ್ತಾ ಸಾಲದು. ಒಂದೇ ಒಂದು ಸಾಲ ಹಾಡಿ, ಕೀಬೋರ್ಡ್ ಕೊಡಿ. ಅದು ನನಗೆ ಕನ್ವಿನ್ಸ್ ಆಗಲಿಲ್ಲ, ಸ್ವಲ್ಪ ಡೌಟ್ ಇತ್ತಾ ಅಂತ. ನವಿಲ್ಲ ಕನ್ಫರ್ಮ್ ಇತ್ತಾ ಹಾಡಿ? ಅದು ಅಲ್ಲ, ಎಷ್ಟು ಚೆನ್ನಾಗಿದೆ ಗೊತ್ತಾ? ಪ್ರಥಮ ಸಾಲೆ ಅದ್ಭುತವಾದ ಸಾಲದು. ಅಲ್ಲ. ಕೊಡಲಿ ಕಾವು ಮರಕ್ಕೆ ಮೃತ್ಯು ಎಂಬಂತೆ ಮಾಡಿದೆಯ ನನ್ನ ನೀನು ತಂದು. ಈಗ ಕರೆಕ್ಟಾಗಿ ಹಾಡ್ತಾ ಇದ್ರಿ, ಈಗ ಕರೆಕ್ಟಾಗಿ ಹಾಡ್ತಿದ್ರಿ. ಆಮೇಲಿನ ಸಾಲುಗಳು ಸ್ವಲ್ಪ ಡೌಟಲ್ಲೇ ಇತ್ತು. ತುಂಬ ಚೆನ್ನಾಗಿದೆ ಸಾಹಿತ್ಯ, ಅದ್ಭುತವಾದ ಸಾಹಿತ್ಯ. ಅರ್ಥ ಆಯ್ತಾ ಎಲ್ರಿಗೂ? ಇದು ಹಾಡು ಗೊತ್ತಾಯ್ತಾ ನಿಮಗೂ? ಅದು ಅರ್ಥ ಆಗಿದೆಯಲ್ವಾ? ಓಕೆ, ಅಷ್ಟಾದರೆ ಅದು ಅದ್ಭುತ. ಮಂಟೇಸ್ವಾಮಿಗಳ ಕಾವ್ಯದಲ್ಲಿ ಒಂದು ಅಂದರೆ ಇದು ಶೈಲಿಯ ಗೀತೆ, ಮೂಲ ಜನಪದ ಅಲ್ಲ. ಇದನ್ನು ಬರೆದು ಹಾಡಿದ್ದಾರೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಜಿಜಿ ಅವರೇ, ಖುಷಿ ಆಯ್ತಾ?